ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಕೂಡ್ಲಗಿ ತಾಲೂಕಿನ ಪಾದಗಟ್ಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಕೇಕ್ ಕಟ್ ಮಾಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಅವರು ನಡೆದು ಬಂದಂತಹ ಹಾದಿಯನ್ನು ಮೆಲುಕು ಹಾಕಲಾಯಿತು. ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾ ಅಪ್ಪು ಮಾರ್ಚ್ 14ರಂದು ಮರು ಬಿಡುಗಡೆ ಆಗುತ್ತಿದೆ. 24 ವರ್ಷಗಳ ಬಳಿಕ ಪುನೀತ್ ಅವರು 50ನೇ ಜನ್ಮದಿನದ ಹೊಸ್ತಿನಲ್ಲಿ ಇಂದು ರಿಲೀಸ್ ಆಗ್ತಿದೆ. ಎಲ್ಲಾ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಆ ಒಂದು ಚಿತ್ರವನ್ನು ನೋಡಬೇಕೆಂದು ಅಭಿಮಾನಿಗಳಲ್ಲಿ ತಿಳಿಸಲಾಯಿತು. ಹಾಗೂ ಎಲ್ಲರೂ ಅವರ ಆಶಯಗಳನ್ನ ಅವರು ನಡೆದ ಬಂದ ಹಾದಿಯನ್ನ ಹೊಗಳಿದ್ರು ಹಾಗೂ ಅವರಂತೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಜನಗಳಿಗೆ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣದ ಎಲ್ಲಾ ಮುಖಂಡರು ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. 3 ವರ್ಷ ಆಯಿತು. 3 ವರ್ಷದ ಅವಧಿಯಲ್ಲಿ ಒಂದು ಮನೆ ಮಗನನ್ನು ಯಾವ ರೀತಿ ಕಳ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ಹುಟ್ಟಿದಬ್ಬ ದಿವಸನೂ ಕೂಡ ಮತ್ತು ಅದನ್ನು ಪುಣ್ಯ ತಿಥಿಯನ್ನು ಕೂಡ 2 ದಿವಸ ಸ್ಮರಣೆ ಮಾಡ್ಕೊಳ್ಳುವಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಯಾಕೆ ಇಷ್ಟೊಂದು ಅವರು ಪ್ರವರ್ತಮಾನಕ್ಕೆ ಬಂತಂತ ಹೇಳಿದರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಇದೆಲ್ಲ ಗೊತ್ತಿರ್ತಕ್ಕಂಥ ಒಂದು 2200 ಮಕ್ಕಳಿಗೆ ಅನಂತ ಮಕ್ಕಳಿಗೆ ಒಂದು ಎಜುಕೇಷನ್ ಇರ್ಬೋದು, ಒಂದು ಹಾಸ್ಟೆಲ್ಗಳಿರ್ಬೋದು, ಈ ರೀತಿ ಕೊಟ್ಟಿದ್ದ ಯಾರು ಕಣ್ಣಿಗೆ ಕಾಣಲಾರ್ದಂಥ ಒಂದು ಸಹಾಯ ಮಾಡಿ ಇವತ್ತು ಪ್ರತಿಯೊಂದು ನಾಗರಿಕರ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದ ಮೂಲೆ ಅಷ್ಟೇ ಅಲ್ಲ, ಆಂಧ್ರ, ಮಹಾರಾಷ್ಟ್ರ, ಇಡೀ ದೇಶದಲ್ಲಿನೇ ದೊಡ್ಡ ಪ್ರಸಿದ್ಧಿಯಾಗಿ ಭಾಳ ಬೇಗನೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರಂತ ಅನ್ನಿಸ್ತದೆ. ಆದರೆ ಇವತ್ತು ಅವರ 50ನೇ ಹುಟ್ಟುಹಬ್ಬ, ಈ 50ನೇ ಹುಟ್ಟುಹಬ್ಬ ಇಡೀ ರಾಜ್ಯದೆಲ್ಲೆಡೆ ಕೂಡ ಇವತ್ತು ನಾವು ನಮ್ಮ ಅಜಯ್ ಅವರ ನೇತೃತ್ವದಲ್ಲಿ ಒಂದು ಪುತ್ಥಳಿ ಕೂಡ ಕೂಡ್ಲಿಯಲ್ಲಿ ಕೂಡ ಮಾಡಬೇಕಂತೇಳಿ ಒಂದು ಪುತ್ಥಳಿ ಕೂಡ ಮಾಡಿದ್ದೀವಿ ಎಲ್ಲರೂ ಸೇರಿ ಸಹಕಾರದಿಂದ. ಪ್ರತಿ ವರ್ಷ ಕೂಡ ಅವ್ರ ಬರ್ತ್ಡೇ ಮತ್ತು ಪುಣ್ಯತಿಥಿ ಅಂತ 2 ದಿವಸ ಕೂಡ ಒಂದು ವಿಜೃಂಭಣೆಯಿಂದ ಅವರಿಗೆ ಒಂದು ಗೌರವಪೂರ್ವಕವಾಗಿ ಒಂದು ಭಕ್ತಿ ಸಮರ್ಪಣೆಯನ್ನು ಕೂಡ್ಲಿಗೆಯ ಎಲ್ಲ ನಾಗರಿಕರು ಮತ್ತು ಸುತ್ತಮುತ್ತ ಬಂದಿರ್ತಾರೆ ಎಲ್ಲ ಗ್ರಾಮದ ಮುಖಂಡರುಗಳ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಅವ್ರದ್ದು ಪುಣ್ಯತಿಥಿ ಯಾವುದು, ಬರ್ತ್ಡೇ ಯಾವುದು ಒಂದು ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಪುನೀತ್ ಅಂತಂದ್ಬಿಟ್ರೆ ಏನೋ ಒಂಥರ ಅವಿನಾಭಾವ ಸಂಬಂಧ. ಹಾಗಾಗಿ ಅವರ ಆತ್ಮಕ್ಕೆ ಕೂಡ ಶಾಂತಿ ಸಿಗಲಿ. ಪ್ರತಿ ವರ್ಷ ಕೂಡ ಹೆಚ್ಚೆಚ್ಚು ಮಟ್ಟದಲ್ಲಿ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಇದೇ ಸರ್ಕಲ್ಲಿ ಕೂಡ ಸಾಕಷ್ಟು ಅನ್ನ ಸಂತರ್ಪಣೆ ಮಾಡ್ತಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟಿದಬ್ಬದಿಂದ ಕೂಡ ಇವತ್ತು ಒಂದು ಅವರಿಗೆ ಶಾಂತಿ ಒಂದು ನಮನಗಳನ್ನು ಸಲ್ಲಿಸಿ ಇವತ್ತು ಕೂಡ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾರೆ. ಕೂಡ್ಲಿಗೆಯಲ್ಲಿ ಇಂಥ ಮುಕ್ತವಾದ ಮನಸ್ಸುಗಳು ಅನೇಕ ಮನಸ್ಸುಗಳಿದ್ದಾವೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಆದಂಗೆ ಯಾರು ಕೂಡ ಆಗೋಕ್ಕಾಗೋದಿಲ್ಲ. ಆದರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಅಳಿಮುಚ್ಚಾಗಿ ನಾವೆಲ್ಲ ಮಾಡಬೇಕಾಗ್ತದೆ. ಒಬ್ಬ ಮಹನೀಯರ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡ್ರೆ ಮೊದಲನೇದಾಗಿ ಇವತ್ತಿನ ದಿವಸ ಪುನೀತ್ ರಾಜ್ಕುಮಾರ್ದು ದಿನ ಅನ್ನೋದಕ್ಕಿಂತ ಸ್ಮೃತಿಯ ದಿನ ಅಂತಂದು ಆಚರಣೆ ಮಾಡೋದಕ್ಕೆ ಅರ್ಪಣೆಯಿಂದ ಒಗ್ಗಟ್ಟಾಗಿ ಇವತ್ತು ತಂದಿದ್ದೀವಿ. ಇವತ್ತಿನ ದಿವಸ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ಅನ್ನೋದಕ್ಕಿಂತಲೂ ನಾವೆಲ್ಲರೂ ಅವರ ಕನಸುಗಳನ್ನ ಆಲೋಚನೆಗಳನ್ನ ಈಡೇರಿಸೋದಕ್ಕೋಸ್ಕರ ಆ ದುಶ್ಚಟಗಳಿಂದ ದೂರ ಆಗೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಹಿರಿಯ ಸಮಾಜ ಸೇವೆಯಲ್ಲಿ ಇಬ್ಬರು ಭಾಗಿಯಾಗಿ ನಮ್ಮ ಒಂದು ಕರ್ತವ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಹೇಳ ಪುನೀತ್ ರಾಜ್ಕುಮಾರ್ ಅವರಿಗೆ ಮತ್ತೊಮ್ಮೆ 5ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಇವತ್ತು ಒಂದು ಚಿಕ್ಕದಾದ ಒಂದು ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸುತ್ತವೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ವೀರೇಂದ್ರ ಹೇಳಿದಾಗೆ ನಮ್ಮ ಅಜಯ್ ಹೇಳಿದಾಗೆ ಅದು ನಿಜ ಕೂಡ. ಯಾಕಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಬರೀ ಒಂದು ಪೂಜೆ ಮಾಡಿ ನಮಸ್ಕಾರ ಮಾಡೋದು ಆಗೋದಿಲ್ಲ, ಅಭಿಮಾನ ಯಾವಾಗಲೂ ಇರ್ತಿದೆ. ಹಾಗಾಗಿ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಆಗಲೇ ಹೇಳಿದೆ ನಾನು, ಒಂದು ಸಾಹಸಿ ಕಳಷ್ಟನ್ನು ನಾವು ಅನುಸರಿಸಿದ್ರೆ ಜೀವನ ಸಾರ್ಥಕ ಆಗ್ತದೆ.